ಕಾಂಗ್ರೆಸ್ ಸರ್ಕಾರದ ರಾಮ ವಿರೋಧಿ ಹಿಂದೂ ವಿರೋಧಿ ನೀತಿಯನ್ನು ಖಂಡಿಸಿ ನಾನೊಬ್ಬ ಕರಸೇವಕ, ನನ್ನನ್ನು ಬಂಧಿಸಿ ಅನ್ನುವಂತ ಅಭಿಯಾನ ಇವತ್ತಿನಿಂದ ಆರಂಭ ಆಗಿದೆ. 1990 ಮತ್ತು 92ರ ಕರಸೇವೆಯಲ್ಲಿ ಕರ್ನಾಟಕದಿಂದನೂ ಕೂಡ ಸಾವಿರಾರು ಜನ ಅವತ್ತಿನ ಸರ್ಕಾರದ ಬೆದರಿಕೆ ಯಾವುದಕ್ಕೂ ಕೂಡ ಬಗ್ಗದೆ ಕಾರ್ಯಸೇವೆಯಲ್ಲಿ ಭಾಗವಹಿಸಿದಂತ ಸಾವಿರಾರು ಜನ ಇವತ್ತಿಗೂ ಕೂಡ ಇದ್ದಾರೆ. ಅವತ್ತು ಕರಸೇವೆಗೆ ಬೆದರಿಕೆಯನ್ನ ಒಡ್ಡುವಂತ ಪ್ರಯತ್ನವನ್ನ ಅವತ್ತಿನ ಕಾಂಗ್ರೆಸ್ಸಿಗರು ಮಾಡಿದ್ರು. ಇವತ್ತು ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲೂ ಕೂಡ ಕರಸೇವಕರನ್ನ, ರಾಮ ಭಕ್ತರನ್ನ ಭಯಪಡಿಸುವಂತ, ಬೆದರಿಸುವಂತ ತಂತ್ರಕ್ಕೆ ಕಾಂಗ್ರೆಸ್ ಮುಂದುವರಿತಾ ಇದೆ. ನಾವೆಲ್ಲರೂ ಕೂಡ ಈ ಹೋರಾಟದಿಂದನೇ ಭಾಗವಹಿಸ್ತಾ ಇದ್ದಂತವರು. ರಾಮ ಮಂದಿರದ ನಿರ್ಮಾಣ ಬಿಜೆಪಿಯ ಬದ್ಧತೆ. ನಮ್ಮ ಪ್ರಣಾಳಿಕೆಯಲ್ಲಿ 16 ವರ್ಷಗಳಿಂದ ಹೇಳ್ತಾನೆ ಬಂದಿದ್ದೇವೆ. ರಾಮ ಮಂದಿರ ಒಂದು ರಾಜಕೀಯ ವಸ್ತು ಅಲ್ಲ, ಅದೊಂದು ಭಾವನೆಯ ಪ್ರಶ್ನೆ, ಅದೊಂದು ನಡವಳಿಕೆಯ ಪ್ರಶ್ನೆ, ಅದೊಂದು ಬದ್ಧತೆಯ ಪ್ರಶ್ನೆ. ಈ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ರಾಮ ಭಕ್ತರನ್ನ ಕ್ರಿಮಿನಲ್ಗಳಿಗೆ ಹೋಲಿಸುವಂತ ಪ್ರಯತ್ನವನ್ನ ಸಿದ್ದರಾಮಯ್ಯ ಇವತ್ತು ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಯ ಕಾರ್ಯಕರ್ತನನ್ನ ಇವತ್ತು ಕ್ರಿಮಿನಲ್ ಅಂತೇಳಿ ಸರ್ಕಾರ ಸಮರ್ಥಿಸಲಿಕ್ಕೆ ಹೊರಟಿದೆ. ಕುಕ್ಕರ್ ಬಾಂಬ್ ಸ್ಫೋಟದ ಆರೋಪಿ ಕಾಂಗ್ರೆಸ್ಸಿಗರಿಗೆ ಅಮಾಯಕನಂತೆ ಕಾಣ್ತಾನೆ. ಕೆಜಿಹಳ್ಳಿಯ ಪೊಲೀಸ್ ಸ್ಟೇಷನ್ಗಳಿಗೆ ಬೆಂಕಿ ಹಾಕಿದಂತವರು ಕಾಂಗ್ರೆಸ್ಗೆ ಬ್ರದರ್ಸ್ ಅಂತ ಕಾಣ್ತಾರೆ. ಆದರೆ ಕರಸೇವೆಯಲ್ಲಿ ಭಾಗವಹಿಸಿದಂತ ರಾಮ ಭಕ್ತರು ಮಾತ್ರ ಕಾಂಗ್ರೆಸ್ಸಿಗರಿಗೆ ಕ್ರಿಮಿನಲ್ ರೂಪದಲ್ಲಿ ಕಾಣ್ತಾರೆ. ಇದೆಲ್ಲ ನಡವಳಿಕೆಗಳು ಕೂಡ ರಾಜ್ಯದ ಹಿಂದೂಗಳ ಪಾಲಿಗೆ ಈ ಸರ್ಕಾರ ಸತ್ತೋಗಿದೆ ಅಂತ ಅನಿಸ್ತಾ ಇದೆ. ಈ ಸರ್ಕಾರ ರೈತರ ಪರವಾಗಿಯೂ ಇಲ್ಲ, ಈ ಸರ್ಕಾರ ಹಿಂದೂಗಳ ಪರವಾಗಿಯೂ ಇಲ್ಲ, ಈ ಸರ್ಕಾರ ಕನ್ನಡ ಪರವಾಗಿಯೂ ಇಲ್ಲ. ಕೇವಲ ಅಲ್ಪಸಂಖ್ಯಾತರನ್ನ ವೈಭವೀಕರಿಸೋದ್ರಲ್ಲೇ, ತುಷ್ಟೀಕರಿಸೋದ್ರಲ್ಲೇ ಈ ಸರ್ಕಾರ ಇವತ್ತು ಮುಂದುವರಿತಾ ಇದೆ. ಇವತ್ತಿನಿಂದ ಆರಂಭವಾಗಿರುವಂತಹ ಈ ಅಭಿಯಾನವನ್ನು ನಾವು ಮುಂದುವರಿಸ್ತೇವೆ. ಯಾವುದೇ ಕಾರಣಕ್ಕೆ ರಾಮ ಭಕ್ತರನ್ನ ಬೆದರಿಸುವಂತ ಕಾರ್ಯವನ್ನ ಸರ್ಕಾರ ಕೈ ಬಿಡಬೇಕು. ಮಂದಿರದ ನಿರ್ಮಾಣದ ಕಾರ್ಯದಲ್ಲಿ ಸರ್ಕಾರವು ಕೂಡ ಸಹಕರಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ಈಗ ಹೋರಾಟಗಳಲ್ಲಿ ಅವತ್ತಿನಿಂದನೂ ಕೂಡ ಬೇರೆ ಬೇರೆ ಹೋರಾಟಗಳಲ್ಲಿ ಭಾಗವಹಿಸಿದನು. ನನ್ನ ಮೇಲೂ 16 ಕೇಸುಗಳಿದೆ. ಹಾಗಾದ್ರೆ ನಾನು ಕ್ರಿಮಿನಲ್? ಹೋರಾಟಗಳನ್ನು ಮಾಡಬೇಕಾದ್ರೆ ಕೇಸುಗಳು ಹಾಕ್ತಾರೆ ಪೊಲೀಸರು, ಅದು ಕಾನೂನಿನ ಧರ್ಮ. ಆದ್ರೆ ಕೇಸ್ ಹಾಕಿದ್ದಾರೆ ಎನ್ನುವ ಕಾರಣಕ್ಕೋಸ್ಕರ ಕ್ರಿಮಿನಲ್ಗಳು ಅಂತ ಕರೆಯೋದಾದ್ರೆ ಎಲ್ಲ ರಾಜಕಾರಣಿಗಳು ಕೂಡ ಕ್ರಿಮಿನಲ್ಗಳಾಗ್ಬಿಡ್ತಾರೆ. ಯಾಕಂದ್ರೆ ಎಲ್ಲರೂ ಒಂದಲ್ಲ ಒಂದು ಹೋರಾಟದಲ್ಲಿ ಬಂದಂತವ್ರು ನಾವೆಲ್ಲರೂ ಕೂಡ. ನನ್ನ ಮೇಲೂ 27 ಕೇಸ್ ಇತ್ತು, ಹಾಗಾದ್ರೆ ನಾನು ಕ್ರಿಮಿನಲ್? ಇದನ್ನ ಇವತ್ತು ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.